ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿ ಬದುಕೋದಕ್ಕೆ ಯೋಗ್ಯವಲ್ಲದ ನಗರ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆ ಪರಿಪ್ರಮಾಣದ ವಾಯುಮಾಲಿನ್ಯ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ತನಕ ಪಟಾಕಿ ಹೊಡೆದಿದ್ದಾರೆ. ಕೋರ್ಟ್ ಪರ್ಮಿಷನ್ ಕೊಟ್ಟಿತ್ತು, ಗ್ರೀನ್ ಪಟಾಕಿ ಹೊಡಿರಿ ಅಂತಂದ್ಬಿಟ್ಟು. ದೆಹಲಿ ಸರ್ಕಾರ ರಾತ್ರಿ 10 ಗಂಟೆ ತನಕ ಮಾತ್ರ ಪಟಾಕಿ ಹೊಡೆಯೋದಕ್ಕೆ ಅವಕಾಶ ನೀಡಿತ್ತು. ಆದರೂ ಅವಧಿ ಮೀರಿ ರಾತ್ರಿ 12 ಗಂಟೆ ತನಕನೂ ಕೂಡ ಡೆಲ್ಲಿನಲ್ಲಿ ಜನ ಪಟಾಕಿ ಹೊಡೆದಿದ್ದಾರೆ. ಅತ್ಯಂತ ಕಳಪೆ ಮಟ್ಟದ ಗಾಳಿಯ ಗುಣಮಟ್ಟ ಕುಸಿದೋಗಿದೆ. 38 ಮೇಲ್ವಿಚಾರಣಾ ಕೇಂದ್ರಗಳ ಪೈಕಿ 36 ಕೇಂದ್ರಗಳಲ್ಲಿ ಅತ್ಯಂತ ಕಳಪೆ ಗಾಳಿ ಗುಣಮಟ್ಟ ದಾಖಲಾಗಿದೆ. ದ್ವಾರಕಾದಲ್ಲಿ 417, ಅಶೋಕ್ ವಿಹಾರ್ನಲ್ಲಿ 404, ವಜೀಪುರದಲ್ಲಿ 423, ಆನಂದ್ ವಿಹಾರ್ನಲ್ಲಿ 404 ವಾಯುಮಟ್ಟ ಗುಣದ ಸೂಚ್ಯಂಕವನ್ನು ಸೂಚಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವಾಯುಮಟ್ಟ ಗುಣಸೂಚ್ಯಂಕ 350ರಿಂದ 400ಕ್ಕೆ ಏರಿಕೆ ಆಗಿದೆ. ಒಟ್ಟಿನಲ್ಲಿ ಇಡೀ ಜಗತ್ತಿನಲ್ಲೇ ಅತ್ಯಂತ ಕೆಟ್ಟ ಗಾಳಿ ಉಸಿರಾಡೋದಕ್ಕೆ ಸಿಗ್ತಿರೋದು ದೆಹಲಿ ಅಂತ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ರಾಜಧಾನಿ ದೆಹಲಿಯಲ್ಲಿ ಮಾಲಿನ್ಯದ ಪ್ರಮಾಣ ವಿಪರೀತವಾಗಿ ಮಿತಿಮೀರಿರುವಂಥದ್ದು. ಕಳೆದ ಒಂದು ದಿನ ಅಂದರೆ ನಿನ್ನೆ ದೀಪಾವಳಿ ಪಟಾಕಿ ಹೊಡೆದಂಥ ಬೆನ್ನಲ್ಲೇ ಈಗ ದೆಹಲಿಯಲ್ಲಿ ವಿಷಕಾರಿ ಗಾಳಿ ಎಲ್ಲ ಕಡೆ ಹರಡಿರುವಂಥದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ದಟ್ಟವಾದಂತಹ ಮಂಜಿನ ರೀತಿಯಲ್ಲಿ ಹೊಗೆ ಆವರಿಸ್ಕೊಂಡಿದೆ. ಜನರು ಉಸಿರಾಡಲಿಕ್ಕೆ ಸಮಸ್ಯೆ ಎದುರಿಸಬಹುದಾದಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಕಳೆದ ಒಂದು ವಾರದಿಂದಲೂ ಕೂಡ ದೀಪಾವಳಿ ಹತ್ತಿರ ಆಗ್ತಾ ಇದ್ದಂತೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಲಿನ್ಯ ದೆಹಲಿಯಲ್ಲಿ ಹೆಚ್ಚಾಗ್ತಾ ಇತ್ತು. ಈಗ ದೀಪಾವಳಿ ಕೂಡ ಆರಂಭ ಆಗಿರುವಂಥದ್ದು. ಜನರು ಪಟಾಕಿ ಹೊಡಲಿಕ್ಕೆ ಕೂಡ ನಿರಂತರವಾಗಿ ಶುರು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಹಸಿರು ಪಟಾಕಿಗಳನ್ನು ಹೊಡಿಬೇಕು ಅಂತ ಹೇಳಿದ್ರು. ಆದಾಗ್ಯೂ ಕೂಡ ಜನರು ವಿಷಕಾರಿ ಅನಿಲಗಳನ್ನು ಹೊರಸೂಸುವಂತಹ ಪಟಾಕಿಗಳನ್ನು ಹೊಡೆದಿರುವಂಥ ಪರಿಣಾಮ ದೆಹಲಿಯಲ್ಲಿ AQI ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿದೆ ಅದು 500ರ ಗಡಿ ದಾಟುವಂಥ ಹಂತವನ್ನು ತಲುಪಿದೆ. ಈಗಾಗಲೇ ಬಹುತೇಕ ಪ್ರದೇಶಗಳಲ್ಲಿ 400, 450ರ ಗಡಿಯನ್ನು ದಾಟಿರುವಂಥದ್ದು. ಕೆಲವೊಂದಿಷ್ಟು ಅತಿ ಹೆಚ್ಚು ಜನದಟ್ಟಣೆ ಮತ್ತು ವಾಹನ ದಟ್ಟಣೆ ಇರುವಂಥ ಪ್ರದೇಶಗಳಲ್ಲಿ 500ರ ಗಡಿ ದಾಟಿದೆ. ಈಗ ನಾನು ದೆಹಲಿಯ ಹೃದಯ ಭಾಗ ಇಂಡಿಯಾ ಗೇಟ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿ ಮಾಲಿನ್ಯ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಇಂಡಿಯಾ ಗೇಟ್ ಸಂಪೂರ್ಣವಾಗಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಅಗೋಚರವಾಗುವಂಥ ಸನ್ನಿವೇಶಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ. ಪೊಲ್ಯೂಷನ್ ನಿಯಂತ್ರಣವನ್ನು ಮಾಡಲಿಕ್ಕೆ ನೀವು ವಾಹನಗಳನ್ನು ಹೇಗೆ ಬಳಸ್ತಾ ಇದ್ದಾರೆ, ನೀರನ್ನು ಸಿಂಪಡಿಸುವಂಥ ಕೆಲಸಗಳು ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಇದೇ ರೀತಿಯಾದಂಥ ವ್ಯವಸ್ಥೆಯನ್ನು ಎಲ್ಲ ದೆಹಲಿಯ ಪ್ರಮುಖ ಪ್ರದೇಶಗಳಲ್ಲೂ ಕೂಡ ಮಾಡಿದ್ದಾರೆ. ಈ ರೀತಿಯಾದಂತಹ ಟ್ಯಾಂಕರ್ಗಳನ್ನು ಬಳಸಿಕೊಂಡು ಪ್ರಮುಖ ಪ್ರದೇಶಗಳಲ್ಲಿ ನೀರನ್ನು ಸಿಂಪಡಿಸುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆ ಮೂಲಕ ಧೂಳಿನ ಕಣಗಳು ಗಾಳಿಯಲ್ಲಿ ಏನಿರುತ್ತೆ ಅದು ಮತ್ತೆ ನೆಲಕ್ಕೆ ಬಂದು ಕೂರುವಂತಹ ಪ್ರಯತ್ನಗಳನ್ನು ಮಾಡಲಾಗ್ತಾ ಇರುವಂಥದ್ದು.